ಈ ವೇದಿಕೆ ಮುಖಾಂತರ ಇದೊಂದು ಜನಪರ ಹೋರಾಟ ವೇದಿಕೆ. ಇದು ಯಾವುದೇ ಪಕ್ಷದ ಸಂಘಟನೆ ಅಲ್ಲ. ಇಲ್ಲಿ ಎಲ್ಲ ಜಾತಿಯವರು, ಎಲ್ಲ ಜನಾಂಗದವರು ಇವತ್ತು ನಿಮ್ಮನ್ನ ಪ್ರತಿಭಟಿಸಿದ್ದಾರೆ ಅಂತಂದ್ರೆ ಅವರಿಗೆ ಹುಚ್ಚಿಡ್ದಿಲ್ಲ ಅದು. ಯಾಕೆಂದ್ರೆ ನೀವು ಮಾಡ್ತಕ್ಕಂಥ ದೌರ್ಜನ್ಯ ಅವ್ರಿಗೆ ಗೊತ್ತಾಗಿದೆ ಅಂತ ಹೇಳಿ. ಸಿದ್ದರಾಮಯ್ಯ ಅವರೇ, ನೀವು ಸಾಗರದಲ್ಲಿ ಮುಂಚೆ ಇದ್ರಿ, ಆದ್ರೆ ಹೀಗಿರ್ಲಿಲ್ಲ ನೀವು. ಆದ್ರೆ ಈಗ ಸಿದ್ದಾಪುರ ಬಂದು ಕೆಟ್ಟೋಗಿದ್ದೀರಿ ಅಂತ ಗೊತ್ತಾಗ್ತದೆ. ಯಾವ ದುರಾಶಿಗೆ ತಾವು ಬಿದ್ದಿದ್ದೀರಿ ಅಂತ ನನಗೆ ತಿಳಿದು ಬಂದ ಪ್ರಕಾರ ಇಲ್ಲಿ ಅಡ್ಡೆಗಳಿಂದ, ಇಸ್ಪಿಟ್ಟಿಂದ ಮತ್ತೊಂದು 10 ಲಕ್ಷ ರೂಪಾಯಿಗಳನ್ನ ನೀವೆಲ್ಲ ಸೇರಿ ಕಲೆಕ್ಷನ್ ಮಾಡ್ತಾ ಇದ್ದೀರಿ ಅಂತಕ್ಕಂಥ ವಿಚಾರ ಕೂಡ ನಮ್ಮ ಗಮನಕ್ಕಿದೆ. ಇದ್ರ ಬಗ್ಗೆ ನಾವು ತೀವ್ರವಾಗಿ ತನಿಖೆ ಕೂಡ ನಿಮ್ಮ ಮೇಲೆ ಮಾಡಬೇಕು ಅನ್ನೋ ಶಿಫಾರಸನ್ನು ನಾವು ಮಾಡ್ತೇವೆ. ಮತ್ತೆ ಇಲ್ಲಿ ನನಗೆ ಇನ್ನೂ ಒಂದು ಅರ್ಥ ಆಗ್ತಾ ಇಲ್ಲ, ನಮ್ಮ ಶಾಸಕರು ಯಾಕೆ ಕೈಕಟ್ಟಿ ಕುಳಿತಿದ್ದಾರೆ ಅಂತಕ್ಕಂಥದ್ದು. ಯಾಕೆಂದ್ರೆ ಒಬ್ಬ ದಕ್ಷ ಪ್ರಾಮಾಣಿಕ ಆಗಿರ್ತಕ್ಕಂಥ ಶಾಸಕರು ಮೌನಿಯಾಗಿರಬಾರ್ದು ಅಂತ ಹೇಳೋದು ನಾನು. ಇಂಥ ವಿಚಾರಗಳು ಬಂದಾಗ ಅದನ್ನು ಸರಿಪಡಿಸತಕ್ಕಂಥ ಜವಾಬ್ದಾರಿ ಅವರಿಗೂ ಕೂಡ ಇದೆ ಅಂತಕ್ಕಂಥ ಮಾತನ್ನ ನಾವು ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮತ್ತೆ ಒಂದೇ ಒಂದು ವಿಚಾರವನ್ನು ತಾವು ತಿಳ್ಕೊಳ್ಳಿ, ಮಾನ್ಯ ಬಂಧುಗಳೇ, ಮಾನ್ಯ ಪೊಲೀಸ್ ಅಧಿಕಾರಿಗಳೇ, ಇದೆಲ್ಲರೂ ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದೇ ಒಂದು ಗಂಟೆ ಈ ದೇಶದಲ್ಲಿ ಪೊಲೀಸು ವ್ಯವಸ್ಥೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ನೀವು? ಯಾರು ಊಹೆ ಮಾಡಕ್ ಸಾಧ್ಯ ಇಲ್ಲ. ಇಡೀ ದೇಶದ ಆರ್ಥಿಕ ವ್ಯವಸ್ಥೆನೇ ಹಾಳಾಗ್ತದೆ. ಇವತ್ತು ನೀವೆಲ್ಲ ಅನ್ಕೊಳ್ಳಿ, 1 ಗಂಟೆ ಪೊಲೀಸ್ ವ್ಯವಸ್ಥೆ ಇಲ್ಲ ಅಂದ್ರೆ ಏನಾಗ್ತದೆ ಅಂತ. ಅಂತ ಜವಾಬ್ದಾರಿಯುತ ಆಗಿರ್ತಕ್ಕಂಥ ಪೊಲೀಸ್ನ ನೀವು ಇವತ್ತು ಭ್ರಷ್ಟಾಚಾರದಲ್ಲಿ ಕೈ ಜೋಡಿಸಿದ್ದೀರಿ. ಯಾಕೆಂದ್ರೆ ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಸ್ಥಾನ ಇದೆ. ಗೀತಾ ಪಾಟೀಲ್ ಅವರೇ, ನಿಮಗೆ ಒಂದೇ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ನೀವು ಪ್ರಾಮಾಣಿಕರಾದ್ರೆ ನನ್ನ ಎದುರಿಗೆ ಬನ್ನಿ. ನಿಮಗೊಂದು ನೇರವಾಗಿ ಒಂದು ಸವಾಲಿದೆ. ಇವತ್ತು ನಿಮಗೆ ಗೊತ್ತಿದೆಯಾ, ಪೊಲೀಸ್ ಇಲಾಖೆ ಮೇಲೆ ಈ ಸಾಕಷ್ಟು ಮಾಧ್ಯಮಗಳಲ್ಲಿ, ಮಾನ್ಯ ಪತ್ರಕರ್ತ ಮಿತ್ರರೇ ನೀವು ಕೂಡ ಸೇರಿ, ಇವತ್ತು ಎಲ್ಲ ಸಿನಿ ಮಾಧ್ಯಮಗಳಲ್ಲಿ ಪೊಲೀಸರನ್ನ ತುಚ್ಛವಾಗಿ ಕಾಣ್ತಾ ಇದ್ದಾರೆ. ಪೊಲೀಸರನ್ನ ತುಚ್ಛವಾಗಿ ಅವರೊಂದು ರಣಹೇಡಿಗಳಾಗಿ, ಲಂಚಬಾಕರಾಗಿ, ಮತ್ತೆಲ್ಲ ಕಮಿಷನ್ ಏಜೆಂಟರಾಗಿ ಚಿತ್ರಿಸ್ತಾ ಇದ್ದಾರೆ. ಒಬ್ಬರಾರು ಪೊಲೀಸ್ನವರು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಾ ನೀವು? ಯಾಕೆ ಎತ್ತಿಲ್ಲ? ಒಬ್ಬರು ಪೊಲೀಸರು ತಾನು ಪ್ರಾಮಾಣಿಕ ಅಂತ ಬನ್ನಿ. ನಿಮಗೆ ಹೈಕೋರ್ಟ್ ಆಗಲ್ಲ, ಸುಪ್ರೀಂ ಕೋರ್ಟ್ ನಲ್ಲಿ ನಿಮಗೆ ನ್ಯಾಯ ದೊರಕಿಸಿ ನಿಮ್ಮ ವಿರುದ್ಧ ಯಾವುದೇ ಮಾಧ್ಯಮದಲ್ಲಿ ಇವತ್ತು ಅವಹೇಳನ ಮಾಡದಿರ್ತಕ್ಕಂಥ ಪರಿಸ್ಥಿತಿ ಅಂತ ಕೊಡ್ತೇನೆ ನಾನು. ನೀವು ಯಾಕೆ ಬರೋದಿಲ್ಲ? ನಿಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲವೇ? ಸಾಕಷ್ಟು ಜನ ಪ್ರಾಮಾಣಿಕರು ಪೊಲೀಸ್ನವರು ಇವತ್ತು ಹೆಸರು ಕೊಟ್ಟು ಹೋಗಿದ್ದಾರೆ ಈ ರಾಜ್ಯಕ್ಕೆ, ದೇಶಕ್ಕೆ. ನೀವು HPC ನಮ್ಮ ಸಾಂಗ್ಲಿಯನ್ನು ನೋಡಿದ್ದೀರಿ, ಸಾಕಷ್ಟು ಜನ IAS ಅಧಿಕಾರಿಗಳನ್ನು ನೋಡಿದ್ದೀರಿ. ಯಾಕೆ ಅವ್ರ ಮಾರ್ಗದರ್ಶನ ಇಲ್ಲ? ನಿಮಗೆ ಗಾದೆನೇ ಇದೆ, ಪೊಲೀಸ್ನವ್ರಿಗೆ ಅದೇನೋ ಇಲ್ವಂತೆ. ಹಗಲು ರಾತ್ರಿ ದುಡಿಮೆ ಮಾಡಿ ಜನರ ರಕ್ಷಣೆ ಮಾಡ್ತೀರಿ. ನೀವು ರಕ್ಷಕರು, ಇವತ್ತು ಯಾಕೆ ಪಕ್ಷಕರಾಗ್ತೀರಿ? ಯಾಕಾಗ್ತೀರಿ? ನಿಮಗೇನು ಕಡಿಮೆ ಆಗಿದೆ? ಸರ್ಕಾರ ಸವಲತ್ತುಗಳನ್ನು ಕೊಟ್ಟಿಲ್ವಾ? ಸರ್ಕಾರ ಯೂನಿಫಾರ್ಮ್ ಕೊಟ್ಟಿಲ್ವಾ? ಸರ್ಕಾರ ಸ್ಯಾಲರಿ ಕೊಡ್ತಾ ಇಲ್ವಾ? ಯಾಕೆ ಭ್ರಷ್ಟ ವ್ಯವಸ್ಥೆ? ಯಾಕೆ ಜನಪರ ಕಾಳ್ದಿರ್ತಕ್ಕಂಥ ವ್ಯಕ್ತಿಗಳನ್ನ ತುಳಿದು ತಾವು ಮೇಲೆ ಹೋಗಿ ನೋಡ್ತೀರಿ? ಯಾವ ಕುತಂತ್ರದಿಂದ ತಾವು ಮಾಡ್ತಾ ಇದ್ದೀರಿ? ಇದೆಲ್ಲದೂ ಕೂಡ ಸರಿ ಆಗ್ಬೇಕು. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ದಯವಿಟ್ಟು ಸಿದ್ದಾಪುರ ಜನತೆಯವರೇ, ನೀವೆಲ್ಲ ಶಾಂತಿ ಪ್ರಿಯರು ಅಂತಕ್ಕಂಥ ವಿಚಾರ ನನಗೆ ಗೊತ್ತಿದೆ. ಅದು ನಾವು ಶಾಂತಿ ಪ್ರಿಯರಲ್ಲ, ನಾವು ಕ್ರಾಂತಿಗೆ ಬೀಜಾಸುರರು ಅಂತಕ್ಕಂಥದ್ದನ್ನ, ರಕ್ತ ಬೀಜಾಸುರ ಅಂತಕ್ಕಂಥದ್ದನ್ನ ತಾವೆಲ್ಲ ಪ್ರೂವ್ ಮಾಡ್ತಕ್ಕಂಥ ಅನಿವಾರ್ಯತೆ ಮುಂದಿನ ದಿನಗಳಲ್ಲಿದೆ ಅಂತಕ್ಕಂಥ ಮಾತನ್ನು ಸರಿ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಈ ಭ್ರಷ್ಟ